ಆ ಕಿಟಕಿಯಿಂದ ಅಮ್ಮಗೆ ಕೂತೆ, ಅಮ್ಮ ಬಾರಮ್ಮ ಅಂತ ಹೇಳಿ ಅಮ್ಮಗೆ ಒಂದ್ ಕಡೆ ಕೂರಕ್ಕೆ ಹೇಳ್ಕೊಂಡು ನಾವು ಬೇಡ್ಕೊಂಡು ಎದ್ದೆ ಸರ್. ಎದ್ದು ನಿಂತಾಗ ನಮ್ಗೆ ಸಡನ್ ಆಗಿ ಎದ್ದು ನಿಲ್ಲಕ್ ಬಂತು. ನೀನಲ್ಲವೇ ಪೂಜ್ಯಾಯ. ನಂಗೆ ರಾಯರ ಆಶೀರ್ವಾದದಿಂದ ನನಗೆ ಬ್ರೈನಿಗೆ ಪೆಟ್ಟಾಗಿತ್ತು. ಸೊ ನಾವು ರಾಯರ ಆಶೀರ್ವಾದದಿಂದ ಇವತ್ತು ನಾನು ಆರಾಮಾಗಿದ್ದೀನಿ. ನೀನಲ್ಲವೇ ರಾಘವೇಂದ್ರಾಯ. ಗದಗದ ಜಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಫೈನಲ್ ಇಯರ್ ಓದ್ತಾ ಇದ್ದ ನಿವೇದಿತಾ ಭವಿಷ್ಯದಲ್ಲಿ ವೈದ್ಯ ಆಗಬೇಕು ಅನ್ನೋ ಕನಸು ಕಂಡಿದ್ದ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಆದರೆ 7 ತಿಂಗಳ ಹಿಂದೆ ಆರಂಭ ಆದ ಆರೋಗ್ಯ ಸಮಸ್ಯೆ ಆಕೆಯ ಬದುಕನ್ನೇ ಸಂಪೂರ್ಣವಾಗಿ ಬದಲಿಸಿಬಿಟ್ಟಿತ್ತು. ಮೊದಲಿಗೆ ಪದೇ ಪದೇ ಮೂರ್ಛೆ ಹೋಗ್ತಾ ಇದ್ದ ನಿವೇದಿತಾಳಿಗೆ ದಿನಗಳು ಕಳೆದಂತೆ ಕೈಕಾಲುಗಳ ಮೇಲಿನ ನಿಯಂತ್ರಣವೂ ಕಡಿಮೆಯಾಗತೊಡಗಿತು. ಒಂದು ಹಂತದಲ್ಲಿ ವೀಲ್ ಚೇರ್ ಇಲ್ಲದೆ ಒಂದು ಹೆಜ್ಜೆಯನ್ನ ಇಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಯಿತು. ವೈದ್ಯಕೀಯ ಪರೀಕ್ಷೆಗಳ ಬಳಿಕ ಆಕೆಗೆ ಆಟೋ ಇಮ್ಯೂನ್ ಡಿಸೀಸ್ ಇರೋದಾಗಿ ತಿಳಿಯಿತು. ದೇಹದ ರೋಗ ನಿರೋಧಕ ವ್ಯವಸ್ಥೆಯೇ ದೇಹದ ಆರೋಗ್ಯಕರ ಕೋಶಗಳ ಮೇಲೆ ದಾಳಿ ಮಾಡುವ ಗಂಭೀರ ಸ್ಥಿತಿ ಇದು. ಮಗಳ ಸ್ಥಿತಿ ಕಂಡು ಆತಂಕಗೊಂಡ ಕುಟುಂಬಸ್ಥರು ಹಾವೇರಿಯಿಂದ ಹಿಡಿದು ಹುಬ್ಬಳ್ಳಿ, ಮಣಿಪಾಲ್ ಸೇರಿದಂತೆ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ್ರು. ಚಿಕಿತ್ಸೆಗಾಗಿ 5-6 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಖರ್ಚಾಯಿತು. ಆದರೆ ಆರೋಗ್ಯದಲ್ಲಿ ನಿರೀಕ್ಷಿತ ಚೇತರಿಕೆ ಕಾಣಿಸಲೇ ಇಲ್ಲ. ಬದಲಾಗಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಯಿತು. ನಿವೇದಿತಾ ಐಸಿಯುಗೆ ದಾಖಲಾಗಬೇಕಾಯಿತು. ಮಗಳು ಮತ್ತೆ ಸಹಜ ಸ್ಥಿತಿಗೆ ಮರಳ್ತಾಳೋ ಇಲ್ವೋ ಅನ್ನೋ ಆತಂಕ ಕುಟುಂಬಸ್ಥರನ್ನ ಕಾಡತೊಡಗಿತು. ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ಕುಟುಂಬದ ಕೊನೆಯ ಭರವಸೆ ಭಕ್ತಿಯ ಕಡೆಗೆ ತಿರುಗಿತು. ನಿವೇದಿತಾಳನ್ನ ಹಾವೇರಿ ಜಿಲ್ಲೆಯ ಹೊಸರೀತಿಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕರೆತರಲಾಯಿತು. ಅದೇ ಸಂದರ್ಭದಲ್ಲಿ ಅಲ್ಲಿ 100ನೇ ಸುಶೀಲೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೀತಾ ಇತ್ತು. ಕಾರ್ಯಕ್ರಮಕ್ಕಾಗಿ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಆಗಮಿಸಿದ್ರು. ವೀಲ್ ಚೇರ್ನಲ್ಲಿ ಕುಳಿತಿದ್ದ ನಿವೇದಿತಾಳ ಸ್ಥಿತಿಯನ್ನ ಕಂಡ ಶ್ರೀಗಳು ರಾಯರ ಮಂತ್ರಾಕ್ಷತೆ ಹಾಗೂ ಭಾವಚಿತ್ರವನ್ನ ನೀಡಿ ಆಶೀರ್ವದಿಸಿದ್ರು. ರಾಯರ ಮೇಲೆ ಸಂಪೂರ್ಣ ಭಾರ ಹಾಕಿ 5 ವಾರಗಳ ಕಾಲ ಮಠಕ್ಕೆ ಬಂದು ಪ್ರದಕ್ಷಿಣೆ ಹಾಕುವಂತೆ ಸೇವೆಗೆ ಸೂಚಿಸಿದ್ರು. ಕುಟುಂಬಸ್ಥರು ಕೂಡ ಶ್ರೀಗಳ ಮಾತಿನಂತೆ ಸೇವೆಯನ್ನ ಆರಂಭಿಸಿದ್ರು. ಆದರೆ ಮುಂದಿನ ಬೆಳವಣಿಗೆ ಕುಟುಂಬದ ಪಾಲಿಗೆ ಅಚ್ಚರಿಯ ಅನುಭವವಾಗಿತ್ತು. 5 ವಾರಗಳ ಸೇವೆ ಪೂರ್ಣಗೊಳ್ಳುವ ಮೊದಲೇ ಕೇವಲ 3 ವಾರಗಳಲ್ಲಿ ನಿವೇದಿತಾಳ ಆರೋಗ್ಯದಲ್ಲಿ ಬದಲಾವಣೆ ಕಾಣಿಸಿಕೊಳ್ಳತೊಡಗಿತ್ತು ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ನಮಸ್ತೆ ಗುರುಗಳೇ. ನಂಗೆ ರಾಯರ ಆಶೀರ್ವಾದದಿಂದ ನನಗೆ ಬ್ರೈನಿಗೆ ಪೆಟ್ಟಾಗಿತ್ತು. ಸೊ ನಾವು ರಾಯರ ಆಶೀರ್ವಾದದಿಂದ ಇವತ್ತು ನಾನು ಆರಾಮಾಗಿದ್ದೀನಿ. ನೀವು ಹೊಸರೀತಿಗೆ ಬಂದಾಗ ನನಗೆ ಆಶೀರ್ವಾದ ಮಾಡಿ ನನಗೆ ರಾಯರ ಫೋಟೋ ಕೊಟ್ಟು 5 ವಾರ ಇಲ್ಲಿ ನಡ್ಕೋರಿ ಅಂತ ಹೇಳಿದ್ರಿ. ಬಟ್ 3 ವಾರಕ್ಕೆ ನಂಗೆ ನಡೆಯೋಕ್ಕಾಗ್ತಿದೆ. ಸೊ ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದದಿಂದ ನನಗೆಲ್ಲ ಒಳ್ಳೆಯದಾಗಲಿ ಅಂತ ಹರಿಸ್ರಿ ಗುರುಗಳೇ. ವೀಲ್ ಚೇರ್ನಲ್ಲಿ ಕುಳಿತುಕೊಳ್ತಾ ಇದ್ದ ಯುವತಿ ನಿಧಾನವಾಗಿ ಎದ್ದು ನಿಲ್ಲೋದಕ್ಕೆ ಆರಂಭಿಸಿದ್ಲು. ನಂತರ ಯಾರ ಸಹಾಯವೂ ಇಲ್ಲದೆ ನಡೆಯತೊಡಗಿದ್ಲು. ಇಂದು ತನ್ನಷ್ಟಕ್ಕೆ ತಾನು ಓಡಾಡುವಷ್ಟು ಚೇತರಿಸಿಕೊಂಡಿದ್ದಾಳೆ ಅಂತ ಕುಟುಂಬದವರು ಸಂತಸ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಚಿಕಿತ್ಸೆ ಪಡೆದಿದ್ರೂ ಚೇತರಿಕೆ ಕಾಣದಿದ್ದ ನಿವೇದಿತಾಳಲ್ಲಿ ಮಠದ ಸೇವೆ ಆರಂಭಿಸಿದ ಬಳಿಕ ಈ ಬದಲಾವಣೆ ಕಂಡು ಬಂದಿದೆ ಅನ್ನೋದು ಕುಟುಂಬದ ನಂಬಿಕೆ. ಈ ಬೆಳವಣಿಗೆಯ ಸುದ್ದಿ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳಿಗೂ ತಲುಪಿದ್ದು ನಿವೇದಿತಾಳನ್ನ ಮಂತ್ರಾಲಯಕ್ಕೆ ಬರುವಂತೆ ಮತ್ತೆ ಆಶೀರ್ವದಿಸಿದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ಎಲ್ಲರಿಗೂ ಶುಭವಾಗಲಿ. ರಾಯರ ಮಹಿಮೆ ಅಪಾರವಾದದ್ದು. ಅವರನ್ನು ನಂಬಿದ ಭಕ್ತರನ್ನ ರಾಯರ ಅನುಗ್ರಹ ಮಾಡ್ತಾರೆ. ರಾಯರ ಪುಸ್ತಕದಲ್ಲಿ ಕಂಡೋಗಿ ವಾದನ ಅಂತ ಹೇಳ್ತಾರೆ. ಯಾರು ಅಜಂಕಾರೋ ರವೇ ದೇವ ಗುರುನಾಥ ಸ್ವಭಾವತಃ ಅಂತ ಯಾರಿಗೆ ಅರಿಲ್ಲ ಅವರು ರಾಯರ ಅನುಗ್ರಹದಿಂದ ಉತ್ತಮ ಕಾಲುಳ್ಳವರಾಗಿ ಆಗ್ತಾರೆ ಅಂತ ಅನುಗ್ರಹವನ್ನ ನಿಮಗೆ ಮಾಡಿದ್ದಾರೆ. ಎಲ್ಲೂ ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ನಿಮ್ಮ ಆಶೀರ್ವಾದದಿಂದ ನಾನು ಇವತ್ತು ಆರಾಮಾಗಿದ್ದೀನಿ. ಒಬ್ಬ ವೈದ್ಯೆಯಾಗುವ ಕನಸು ಕಂಡಿದ್ದ ಯುವತಿ ಅನಾರೋಗ್ಯದಿಂದ ವೀಲ್ ಚೇರಿಗೆ ಸೀಮಿತವಾಗಿದ್ಲು. ಆದರೆ ಇಂದು ಮತ್ತೆ ತನ್ನ ಕಾಲ ಮೇಲೆ ನಿಂತು ಬದುಕಿನತ್ತ ಹೆಜ್ಜೆ ಇಡ್ತಿದ್ದಾಳೆ. ನಿವೇದಿತಾಳ ಬದುಕಿನಲ್ಲಿ ನಡೆದ ಈ ಬದಲಾವಣೆ ಆಕೆಯ ಕುಟುಂಬಕ್ಕೆ ಮಾತ್ರವಲ್ಲ, ರಾಯರನ್ನ ನಂಬುವ ಅಸಂಖ್ಯಾತ ಭಕ್ತರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಒಂದು ಕಡೆ ವೈದ್ಯಕೀಯ ಚಿಕಿತ್ಸೆಯ ಹೋರಾಟ, ಮತ್ತೊಂದು ಕಡೆ ಅಚಲವಾದ ನಂಬಿಕೆ.
ಇವೆರಡರ ನಡುವೆ ಮತ್ತೆ ತನ್ನ ಕಾಲ ಮೇಲೆ ನಿಂತಿರುವ ನಿವೇದಿತಾಳ ಕತೆ ಇದೀಗ ಈ ಎಲ್ಲರ ಗಮನ ಸೆಳೀತಾ ಇದೆ. ಅಲ್ಲದೆ ನಮ್ಮ ಜೊತೆ ರಾಯರಿದ್ದಾರೆ ಅನ್ನೋ ಭಕ್ತರ ನಂಬಿಕೆಯನ್ನ ಇನ್ನಷ್ಟು ಬಲಗೊಳಿಸಿದೆ. ನ್ಯೂಸ್ ಡೆಸ್ಕ್, ಸೆಂಚುರಿ ಟಿವಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.